ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಹಿಮ ಪರ್ವತಗಳ ಮಡಿಲಲ್ಲಿರುವಂತಹ ಆ ಪವಿತ್ರ ಕೇದಾರದ ಕಣಿವೆಯಲ್ಲಿ ಇಂದು ಮತ್ತೆ ಹರ ಹರ ಮಹಾದೇವ ಘೋಷಣೆ ಮೊಳಗಿದೆ. 6 ತಿಂಗಳ ಸುದೀರ್ಘ ಕಾಯುವಿಕೆಯ ನಂತರ ಪ್ರಕೃತಿಯ ಮುನಿಸು ಮತ್ತು ಕೊರೆಯುವ ಚಳಿಯ ನಡುವೆ ಕೂಡ ಮಂದಾಕಿನಿ ನದಿಯ ತೀರದಲ್ಲಿರುವಂತಹ ಬಾಬಾ ಕೇದಾರನಾಥ್ನ ದ್ವಾರಗಳು ಇವತ್ತು ಭಕ್ತರಿಗಾಗಿ ತೆರೆದುಕೊಂಡಿವೆ. ಇದು ಕೇವಲ ಒಂದು ದೇವಾಲಯದ ಬಾಗಿಲು ತೆರೆಯುವ ಪ್ರಕ್ರಿಯೆ ಅಲ್ಲ, ಬದಲಾಗಿ ಕೋಟ್ಯಾಂತರ ಭಾರತೀಯರ ನಂಬಿಕೆಯ ಪುನರ್ಸ್ಥಾನ. ಬೆಳಗ್ಗೆ ಸರಿಯಾಗಿ 8:20 ವೇದ ಘೋಷಗಳ ನಡುವೆ ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರ ಸಮ್ಮುಖದಲ್ಲಿ ದೇವಾಲಯದ ಬಾಗಿಲುಗಳನ್ನು ತೆರೆಯಲಾಯಿತು. ಸುಮಾರು 51 ಕ್ವಿಂಟಾಲ್ ಹೂವುಗಳಿಂದ ಸಿಂಗಾರಿಸಲ್ಪಟ್ಟಂತಹ ದೇವಾಲಯವು ಸ್ವರ್ಗದಂತೆ ಕಂಗೊಳಿಸಿತ್ತು. ಈ ವರ್ಷದ ಮೊದಲ ಪೂಜೆಯನ್ನ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಲ್ಲಿ ನಡೆಸಲಾಯಿತು. ಇದು ರಾಷ್ಟ್ರದ ಕ್ಷೇಮಾಭಿವೃದ್ಧಿಗಾಗಿ ಮತ್ತು ಲೋಕ ಕಲ್ಯಾಣಕ್ಕಾಗಿ ಸಮರ್ಪಿತವಾದಂತಹ ಪೂಜೆ ಇದಾಗಿತ್ತು. ಇವತ್ತು ಕೇದಾರನಾಥದಲ್ಲಿ ಪ್ರಸ್ತುತ ತಾಪಮಾನವು -ಡಿಗ್ರಿಯಲ್ಲಿದೆ. ಆದರೂ ಕೂಡ ಭಕ್ತರ ಉತ್ಸಾಹಕ್ಕೆ ಯಾವುದೇ ಅಡ್ಡಿಯಾಗಿಲ್ಲ. ಕಾಲ್ನಡಿಗೆಯಲ್ಲಿ, ಕುದುರೆಗಳ ಮೇಲೆ ಮತ್ತು ಹೆಲಿಕಾಪ್ಟರ್ ಮೂಲಕ ಸಾವಿರಾರು ಭಕ್ತರು ಧಾಮಕ್ಕೆ ತಲುಪುತ್ತಿದ್ದಾರೆ. ಈ ಬಾರಿಯ ಯಾತ್ರೆಯು ವಿಶೇಷವಾಗಿದೆ, ಯಾಕೆಂದ್ರೆ ಕೋವಿಡ್ ನಂತರದ ಅತಿ ದೊಡ್ಡ ಭಕ್ತರ ಸಂಖ್ಯೆ ಈ ವರ್ಷ ನಿರೀಕ್ಷಿಸಲಾಗಿದೆ. ಸರ್ಕಾರವು ಯಾತ್ರಾರ್ಥಿಗಳ ಸುರಕ್ಷತೆಗಾಗಿ ವಿಶೇಷ ಕಣ್ಗಾವಲು ವ್ಯವಸ್ಥೆ ಮಾಡಿದೆ. ಆದರೂ ಮುಖ್ಯಮಂತ್ರಿಗಳು ಹೇಳಿದಂತೆ ಪ್ರಕೃತಿಯನ್ನ ರಕ್ಷಿಸುವುದು ಮತ್ತು ಸ್ವಚ್ಛತೆಯನ್ನ ಕಾಪಾಡುವುದು ಪ್ರತಿ ಭಕ್ತನ ಕರ್ತವ್ಯವಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಇನ್ನು ಕೇದಾರನಾಥವು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಅದು ಮೋಕ್ಷದ ದ್ವಾರ. ಆದಿ ಶಂಕರಾಚಾರ್ಯರು ಸ್ಥಾಪಿಸಿದಂತಹ ಈ ಧಾಮವು ಸಾವಿರಾರು ವರ್ಷಗಳಿಂದ ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿದಿದೆ. ಇಂದು ಬಾಗಿಲು ತೆರೆಯುವಾಗ ಹೆಲಿಕಾಪ್ಟರ್ ಮೂಲಕ ಹೂವಿನ ಮಳೆ ಸುರಿಯಿತು, ಭಕ್ತರಲ್ಲಿ ರೋಮಾಂಚನ ಉಂಟು ಮಾಡಿತ್ತು. ಮುಂದಿನ 6 ತಿಂಗಳುಗಳ ಕಾಲ ಈ ಪುಣ್ಯ ಕ್ಷೇತ್ರವನ್ನ ಭಾರತದ ಆಧ್ಯಾತ್ಮಿಕತೆಯ ಕೇಂದ್ರ ಬಿಂದುವಾಗಿ ಇರಲಿದೆ. ಅಂದ್ರೆ ಅಷ್ಟು ಅದ್ಧೂರಿಯಾಗಿ ಅದ್ಭುತವಾಗಿ ಇವತ್ತು ಪ್ರವೇಶಕ್ಕೆ ಅವಕಾಶವನ್ನ ಭಕ್ತರಿಗಾಗಿ ಕಲ್ಪಿಸಲಾಯಿತು. ಅಂದ್ರೆ ಒಂಥರ ಈ ಸನಾತನ ಧರ್ಮ ಹಿಂದೂ ಸಂಪ್ರದಾಯದಲ್ಲಿ ಕೇದಾರನಾಥ ದೇವಾಲಯಕ್ಕೆ ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂತಹ ಸಾಂಪ್ರದಾಯಿಕ ಬದ್ಧವಾದಂತಹ ಅಚಲವಾದ ನಂಬಿಕೆಯನ್ನ ಭಕ್ತರು ಆ ದೇವಾಲಯದೊಂದಿಗೆ ಹೊಂದಿದ್ದಾರೆ. ಇವತ್ತು 6 ತಿಂಗಳುಗಳ ನಂತರ ಇವತ್ತು ಮತ್ತೆ ಪುನರ್ ಆರಂಭವಾಗಿದೆ. ಭಕ್ತರು ಸಾಲುಗಟ್ಟಿ ಬರ್ತಾ ಇದ್ದಾರೆ. ಹಾಗಾಗಿ ಭಕ್ತರು ಒಳ್ಳೆ ರೀತಿಯಲ್ಲಿ ದರ್ಶನ ಪಡೆದುಕೊಂಡು ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿದರೆ ಎಲ್ಲಿಗೂ ಒಳಿತಾಗುತ್ತೆ. ಇವತ್ತು ಪುಷ್ಕರ್ ಸಿಂಗ್ ಧಾಮಿ ಸೇರಿದಂತೆ ಅನೇಕ ಗಣ್ಯರು ಮತ್ತೆ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮೂಲಕ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಗಾಗಿ ಪುಷ್ಕರ್ ಸಿಂಗ್ ಧಾಮಿ ಮತ್ತು ಇವತ್ತು ಭಕ್ತರು ಯಾವ ರೀತಿ ಬಂದರು ಒಂದ್ಸಲ ಕ್ವಿಕ್ ಆಗಿ ಆ ವಿಡಿಯೋಗಳನ್ನು ನೋಡ್ಕೊಳ್ಳೋ ಮೂಲಕ ಮುಂದಿನ ಸುದ್ದಿ ಕಡೆ ಹೋಗೋಣ.